ಈ ಕಾಲದ ನರಕಗಳಿಗೆ ಹೋಗೋ ದಾರಿ ಯಾವುದು? ಈ ಪಬ್ ಆಗ್ಬೋದು, ಬಾರ್ ಆಗ್ಬೋದು, ಅಥವಾ ಕೆಲವು ಡಿಸ್ಕೋಥೆಕ್ಗಳು, ಅಥವಾ ಇನ್ನೂ ಗೋವಾಗೆಲ್ಲ ಹೋಗಿ ಕೆಸಿನೋದಲ್ಲಿ ಆಟ ಆಡ್ತಾರೆ, ಜೂಜ್ ಆಟ ಆಡ್ತಾರೆ. ನೀವು ಅಂದುಕೊಂಡಾಗೆ ಯಾವುದೋ ಸ್ಟಾರ್ ಹೋಟೆಲಲ್ಲಿ ತುಂಬ ಆರಾಮಾಗಿ ಚೆನ್ನಾಗಿ ಊಟಗಳೆಲ್ಲ ತಿಂದ್ಕೊಂಡು ಏನೋ ಮಜಾ ಮಾಡೋದಕ್ಕಲ್ಲ ಈ ಕಾರ್ಯಾಗಾರ ಇರುವಂಥದ್ದು. ಬದಲಿಗೆ ಜ್ಞಾನವನ್ನು ಪಡೆದು ಅದನ್ನು ಅಳವಡಿಸ್ಕೊಂಡು ಶ್ರೀಮಂತರಾಗೋದಕ್ಕೆ ಗೊತ್ತಿರಲಿ. ನಾವು ಎಲ್ಲರಿಗೂ ಮರ್ಯಾದೆ ಕೊಡಬೇಕು, ಎಲ್ಲರನ್ನೂ ಒಂದೇ ಆಗಿ ನೋಡಬೇಕು. ಎಲ್ಲರಿಗೂ ಆ ಪ್ರೀತಿ, ಗೌರವ, ಮಮತೆಯನ್ನು ಕೊಟ್ಟಾಗ ಆ ಭಗವಂತನಿಗೆ ನೇರವಾಗಿ ಕೊಟ್ಟ ಹಾಗೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಪ್ರತಿ ವಾರ ಒಂದಷ್ಟು ವಿಶೇಷ ಮಾಹಿತಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಗುರುಗಳು ಆ ಮಾಹಿತಿಗಳನ್ನು ನಿಮಗೆ ಸವಿಸ್ತಾರವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ಎಸ್ಪೆಷಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳು, ಭೂದೋಷ ಇರಬಹುದು, ವಾಸ್ತು ದೋಷ ಇರಬಹುದು, ಅಥವಾ ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಆದರೆ ನಮಗೆ ದಾರಿ ತೋಚ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೈ ಹಾಕಿದ್ರೂ ಕೂಡ ನಮಗೆ ಜೀವನದಲ್ಲಿ ಸಕ್ಸಸ್ಸೇ ಸಿಗ್ತಾ ಇಲ್ಲ. ಈ ರೀತಿ ನಾನಾ ರೀತಿಯಾದಂತಹ ಸಮಸ್ಯೆಗಳಿಂದ ನಾವೆಲ್ಲರೂ ಬಳಲ್ತಾ ಇರ್ತೀವಿ. ಸೊ ನಮ್ಮ ಗುರುಗಳು ಇದಕ್ಕೆ ಒಂದಷ್ಟು ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ಸ್ಪೆಷಲ್ ವರ್ಕ್ಶಾಪ್ನ ಮುಖಾಂತರ ನಿಮ್ಮನ್ನು 1-to-1 ಮೀಟ್ ಮಾಡಿ ನಿಮಗೇನು ಸಮಸ್ಯೆ ಇದೆ, ನಿಮಗೇನು ಆಗಬೇಕು, ನಿಮ್ಮ ಜೀವನದಲ್ಲಿ ಉಂಟಾಗಿರುವಂತಹ ಸಮಸ್ಯೆಯಿಂದ ನಿಮ್ಮನ್ನು ಆಚೆ ತರುವುದು ಹೇಗೆ, ಇದೆಲ್ಲದರ ಬಗ್ಗೆ ವಿಶೇಷವಾದಂತಹ ತಮ್ಮ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಒಂದು ಉತ್ತಮ ಮಾರ್ಗದರ್ಶನವನ್ನು ತೋರಿಸಿ ಆ ಒಂದು ಸಮಸ್ಯೆಗಳಿಂದ ನಿಮ್ಮನ್ನು ಹೊರತರುವಂತಹ ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ. ಇನ್ನು ಕಾರ್ಯಕ್ರಮಗಳ ಮುಖಾಂತರ ತಮ್ಮಲ್ಲಿರುವಂತಹ ಅಗಾಧವಾದಂತಹ ಜ್ಞಾನವನ್ನು ನಮ್ಮೊಂದಿಗೆಲ್ಲ ಹಂಚಿಕೊಳ್ತಾ ನಮಗೊಂದು ಉತ್ತಮ ಮಾರ್ಗದರ್ಶಕರ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಶೇಷ ಮಾಹಿತಿಯನ್ನು ಅವರು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಮತ್ತೆ ಯಾಕೆ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನು ತಂದುಕೊಟ್ಟು ನಮ್ಮೊಳಗಿರುವಂತಹ ವಿಶ್ವ ಬ್ರಹ್ಮ ತತ್ವವನ್ನು ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನು ನಮಗೆ ತಿಳಿಸ್ಕೊಡ್ತಾ ಇರುವವರು ಜೀ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಕಾರ್ಯಕ್ರಮದ ಆರಂಭದಲ್ಲೇ ಮೊದಲಿಗೆ ಈ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಇದೆ, August 9ನೇ ತಾರೀಕು ನಡೀತಾ ಇದೆ. ಈ ವರ್ಕ್ಶಾಪ್ಗೆ ಬರುವಂಥ ಎಲ್ಲರಿಗೂ ಕೂಡ ನೀವೇ ಆಶೀರ್ವದಿಸಿ ಪ್ರಾಣ ಪ್ರತಿಷ್ಠೆ ಮಾಡಿರುವಂತಹ ಸುದರ್ಶನ ಯಂತ್ರವನ್ನು ಬರುವಂಥವರೆಲ್ಲರಿಗೂ ಕೂಡ ಉಚಿತವಾಗಿ ನೀಡ್ತಿದ್ದೀರಾ. ಈ ಒಂದು ಯಂತ್ರದ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಈ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪನ್ನು ಯಾಕೆ ಅಟೆಂಡ್ ಮಾಡಬೇಕು, ಅಟೆಂಡ್ ಮಾಡುವಂಥವರಿಗೆ ಏನೆಲ್ಲ ಲಾಭಗಳಿರುತ್ತೆ, ಇದರ ಒಂದು ವಿಶೇಷತೆಯನ್ನು ಕೂಡ ತಿಳಿಸ್ಕೊಡಿ ಗುರುಗಳೇ. ಮುಂಬರುವ ಕಾರ್ಯಾಗಾರ ಇನ್ನೇನು ಕೇವಲ 2 ದಿನಗಳಿದೆ. ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ ಸಂಜೆ 8 ಗಂಟೆ ತನಕ ಇರುತ್ತೆ. ದಯವಿಟ್ಟು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಬೇಗ ಬಂದಷ್ಟು ನಿಮಗೆ ಮುಂದೆ ಕುಳಿತುಕೊಳ್ಳಲು ಅವಕಾಶ ಸಿಗುತ್ತೆ. ಇದು ತುಂಬ ರಶ್ ಆಗಿರೋ ಕಾರಣ ನಿಮಗೆ ಸ್ವಲ್ಪ ಇರುಸು ಮುರುಸು ಇರ್ಬೋದು. ಹೆಚ್ಚು ಜನ ಇರೋ ಕಾರಣ ಕೊಳ್ಳೋದಕ್ಕೆ ಸೀಟ್ ಸಿಗ್ಬೋದು, ಅಥವಾ ನೆಲದಲ್ಲೇ ಕುಳಿತುಕೊಳ್ಬೇಕಾಗುತ್ತೇನೋ ಗೊತ್ತಿಲ್ಲ. ಸೊ ಒಂದಂತೂ ಸತ್ಯ, ಅಲ್ಲಿ ಒಳಗಡೆ ನೀವು ಬಂದು ಇದನ್ನು ಕಲಿತು ಜೀವನದಲ್ಲಿ ವ್ಯಾಪಾರದಲ್ಲಿ ಅಳವಡಿಸ್ಕೊಂಡ್ರೆ 100ಕ್ಕೆ 100% ನಾವು ಲಾಭ ಮಾಡುವಂಥವ್ರಾಗ್ತೇವೆ. ಸಾಲಗಳಿದ್ದರೆ ಬೇಗ ತೀರಿಸುವಂಥವ್ರಾಗ್ತೇವೆ. ಖಂಡಿತವಾಗಿಯೂ ಅಲ್ಲಿ ಬಂದು ಕಲಿಯುವಂಥದ್ದು ಮಹತ್ತರವಾದ ವಿಶ್ವಜ್ಞಾನವಾಗಿರುತ್ತೆ. ಒಂದು ದಿನದ ಮಟ್ಟಿಗೆ ಒಂದು ಚೂರು ಅಡ್ಜಸ್ಟ್ ಮಾಡಿಕೊಳ್ಬೇಕು. ನಾನು ಈಗಲೇ ಹೇಳ್ಬಿಡ್ತೇನೆ, ಯಾಕಂದರೆ ಕಾರ್ಯಾಗಾರಕ್ಕೆ ಬಂದ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಇಲ್ಲದೆ ಹೋದರೆ ಬೇಜಾರು ಮಾಡ್ಕೊಳ್ಬೇಡಿ. ಅಲ್ಲಿ ಬರುವಂಥದ್ದು ಕಲಿಯೋದಕ್ಕೆ ಎಲ್ಲಿ ಕುಳಿತರು ನಿಂತರು ಹೇಗೆ ಇದ್ದರೂ ನನಗೆ ಗೊತ್ತು ಹೇಗೆ ನಾನು ಹೇಳಿಕೊಡಬೇಕು ಅಂತಂತೇಳಿ ನೀವು ಕಲಿಯುವಂಥದ್ದಾಗುತ್ತೆ. ನಾವು ಬರುವಂಥದ್ದು ಸರಸ್ವತಿ ತತ್ವ, ಕಾಳಿ ತತ್ವ ಮತ್ತು ಲಕ್ಷ್ಮಿ ತತ್ವಗಳನ್ನು ಕಲಿಯೋದಕ್ಕೆ. ಸ್ವರ್ಗಕ್ಕೆ ದಾರಿ ವಿಶಾಲವಾಗಿರೋದಿಲ್ವಂತೆ,
ಬದಲಿಗೆ ಒಂಚೂರು ಅಡೆತಡೆಗಳು, ಕಷ್ಟಗಳು ಇವೆಲ್ಲ ಹೆಚ್ಚಿರುತ್ತಂತೆ. ಆದರೆ ಎಂಡ್ ಆಫ್ ದ ಡೇ ಕಡೆಯಲ್ಲಿ ಹೋಗುವಂಥದ್ದು ಪರಮಾತ್ಮನ ಹತ್ರ. ಪಾತಾಳ ಲೋಕಗಳಿಗೆ ಹೋಗಬೇಕು ಅಂತಂದರೆ ತುಂಬ ಅಗಲವಾಗಿರುತ್ತಂತೆ, ವಿಶಾಲವಾದ ದಾರಿಗಳು, ಅದ್ಭುತವಾಗಿರುತ್ತಂತೆ ಹೋಗೋದಕ್ಕೆ. ಕಡೆಯಲ್ಲಿ ಹೋಗೋದು ನರಕಕ್ಕೆ ಗೊತ್ತಿರಲಿ. ಅದಕ್ಕೆ ನಾನು ಕಡೆಯ ಎಪಿಸೋಡಲ್ಲೂ ಹೇಳಿದೆ, ಈ ಕಾಲದ ನರಕಗಳಿಗೆ ಹೋಗೋ ದಾರಿ ಯಾವುದು? ಈ ಪಬ್ ಆಗ್ಬೋದು, ಬಾರ್ ಆಗ್ಬೋದು, ಅಥವಾ ಕೆಲವು ಡಿಸ್ಕೋಥೆಕ್ಗಳು, ಅಥವಾ ಇನ್ನೂ ಗೋವಾಗೆಲ್ಲ ಹೋಗಿ ಕೆಸಿನೋದಲ್ಲಿ ಆಟ ಆಡ್ತಾರೆ, ಜೂಜ್ ಆಟ ಆಡ್ತಾರೆ. ಇಂಥ ಜಾಗಗಳೆಲ್ಲ ಹೇಗಿದೆ? ತುಂಬ ಚೆನ್ನಾಗೇ ಇದೆ. ಒಳ್ಳೊಳ್ಳೆ ಊಟಗಳು, ನಿಮಗೆ ಕಣ್ಣಿಗೆ ಮಜಾ ಬರೋ ಅಂಥ ಅಥವಾ ಈ ಪಂಚೇಂದ್ರಿಯಗಳಿಗೆ ಸುಖ ಬರೋವಂಥ ವಿಚಾರಗಳು ಹೆಚ್ಚಿದೆ. ಆದರೆ ಖಂಡಿತವಾಗಿಯೂ ನಾವು ಹೋಗ್ತೇವೆ ಸ್ವರ್ಗಕ್ಕೆ? ಕೈಲಾಸಕ್ಕೆ ಹೋಗೋ ಬದಲು, ವೈಕುಂಠಕ್ಕೆ ಹೋಗೋ ಬದಲು ನಾವು ಅತಳ, ವಿತಳ, ಸುತಳ, ರಸಾತಳ, ಮಹಾತಳ, ಪಾತಾಳ ಲೋಕಗಳಿಗೆ ಹೋಗುವಂಥದ್ದಾಗುತ್ತೆ. ಸೊ ದೇವಸ್ಥಾನಕ್ಕೆ ಹೋದಾಗ ನಾವೀಗ ತಿರುಪತಿಗೆ ಹೋಗಿದ್ದೀವಿ, ಒಂಚೂರು ಲೇಟ್ ಆಗ್ಬೋದು, ನಾವು ಅಂದುಕೊಂಡ ಹಾಗೆ ದರ್ಶನ ಆಗದೆ ಹೋಗ್ಬೋದು. ಇಲ್ಲಿ ಆಗೋ ದರ್ಶನ ಯಾವುದಾಗಿರಬೇಕು ಅಂತಂದರೆ, ನಾವು ಹೋಗುವಂಥ VIP ದರ್ಶನನೋ ಅಥವಾ ದುಡ್ಡು ಕೊಟ್ಬಿಟ್ಟು ಮುಂದೆ ಹೋಗಿ ನಾನು ದರ್ಶನ ಮಾಡಿದೆ, ಆ ದರ್ಶನದ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾವು ನಿಜವಾಗಲೂ ಅಂತರಂಗ ಬಹಿರಂಗ ಶುದ್ಧಿಯಿಂದ, ಮನಃಶುದ್ಧಿಯಿಂದ ಹೋದಾಗ ಮಾತ್ರ ಆ ದೇವರು ನಮ್ಮನ್ನು ನೋಡುವಂಥದ್ದಾಗುತ್ತೆ. ಅದು ದರ್ಶನ ಅಂತಂದರೆ. ನಾವು ನೋಡೋದೆಲ್ಲ ಮುಖ್ಯ ದೇವರನ್ನು, ದೇವರು ನಮ್ಮನ್ನು ನೋಡೋದು ತುಂಬ ಮುಖ್ಯ. ಸೊ ಹಾಗಾಗಿ ನಮ್ಮ ಕಾರ್ಯಾಗಾರಗಳು ಆ ರೀತಿಯದ್ದು ವಿಶ್ವ ನಿಯಮದ ಪ್ರಕಾರ ಆಗುವಂಥದ್ದು. ನೀವು ಅಂದುಕೊಂಡಾಗೆ ಯಾವುದೋ ಸ್ಟಾರ್ ಹೋಟೆಲಲ್ಲಿ ತುಂಬ ಆರಾಮಾಗಿ ಚೆನ್ನಾಗಿ ಊಟಗಳೆಲ್ಲ ತಿಂದ್ಕೊಂಡು ಏನೋ ಮಜಾ ಮಾಡೋದಕ್ಕಲ್ಲ ಈ ಕಾರ್ಯಾಗಾರ ಇರುವಂಥದ್ದು. ಬದಲಿಗೆ ಜ್ಞಾನವನ್ನು ಪಡೆದು ಅದನ್ನು ಅಳವಡಿಸಿಕೊಂಡು ಶ್ರೀಮಂತರಾಗೋದಕ್ಕೆ ಗೊತ್ತಿರಲಿ. ವಿಶೇಷತೆಗಳಿಗೆ ಬರೋದಾದರೆ, ವರಮಹಾಲಕ್ಷ್ಮಿ ಹಬ್ಬವನ್ನು ನಾವೆಲ್ಲರೂ ಒಟ್ಟಿಗೆ ಕ್ಲಾಸ್ನಲ್ಲಿ ಪ್ರಪ್ರಥಮ ಬಾರಿಗೆ ಸ್ಪೆಷಲ್ ಕ್ಲಾಸಲ್ಲಿ ಮಾಡುವಂಥದ್ದಾಗ್ತಿದೆ. ಬರುವಾಗ 3 ವೀಳ್ಯದೆಲೆ ಮತ್ತು ತಾವರೆ ಹೂವನ್ನು ತೆಗೆದುಕೊಂಡು ಬನ್ನಿ. ಒಂದು ವೇಳೆ ತಾವರೆ ಹೂವು ಸಿಗದೆ ಹೋದರೆ ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಂಡು ಬನ್ನಿ. ತಿಂಗಳಿಗೆ 5 ಲಕ್ಷ ಹೇಗೆ ದುಡಿಯೋದು ಅನ್ನುವಂಥ ಒಂದು ವ್ಯಾಪಾರ ಮಾರ್ಗವನ್ನು ನಾನು ತಿಳಿಸ್ಕೊಡ್ತೇನೆ. ಈ ವ್ಯಾಪಾರವನ್ನು ವಿಶೇಷವಾಗಿ ಮಹಿಳೆಯರು ಆರಾಮವಾಗಿ ಮಾಡ್ಬೋದು. ಗಂಡಸರು ಮಾಡಲಿಕ್ಕಾಗೋದಿಲ್ಲ ಅಂತಲ್ಲ, ಎಲ್ಲರೂ ಸಹ ಮಾಡ್ಬೋದು. ಬಟ್ ವಿಮೆನ್ಗೆ, ಹೆಣ್ಣು ಮಕ್ಕಳಿಗೆ ತುಂಬ ಸುಲಭವಾಗಿ ಮಾಡುವಂಥದ್ದಾಗಿದೆ. ಅದು ನಗರ ಆಗ್ಬೋದು, ವಿಲೇಜಸ್ ಗ್ರಾಮಗಳಾಗ್ಬೋದು, ಯಾವುದೇ ಆಗ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅದರ ಜೊತೆ 0% ಇನ್ವೆಸ್ಟ್ಮೆಂಟಲ್ಲಿ ಕೆಲವು ಬಿಸ್ನೆಸ್ಗಳು ಇದ್ದಾವೆ, ಅದರ ಬಗ್ಗೆಯೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆಯೇ ವ್ಯಾಪಾರ ಮತ್ತು ಜೀವನದಲ್ಲಿ 100 ಪಟ್ಟು ಅಭಿವೃದ್ಧಿಯಾಗಲು ಸನಾತನ ರಹಸ್ಯ ನವತಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ನವತಂತ್ರಗಳನ್ನು ಯಾರು ಬೇಕಾದರೂ ಅವರ ಜೀವನಕ್ಕೋ ವ್ಯಾಪಾರಕ್ಕೋ ಎಲ್ಲಿ ಬೇಕಾದರೂ ಅಳವಡಿಸ್ಕೊಳ್ಬೋದು. ಯಶಸ್ಸು ಅನ್ನುವಂಥದ್ದು ಖಂಡಿತ ಬರುವಂಥದ್ದು. ಸೊ ಹಾಗಾಗಿ ಇದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಬಿಸ್ನೆಸ್ನಲ್ಲಿ ಶುಭ ಲಾಭಕ್ಕೆ ಮತ್ತು ಸರ್ವ ದೋಷ ವಿಮುಕ್ತಿಗೆ ದಿವ್ಯ ಶಕ್ತಿ ಯಂತ್ರವೊಂದನ್ನು ನಾನು ಉಚಿತವಾಗಿ ಕೊಡ್ತಿದ್ದೇನೆ. ಅದನ್ನು ತೆಗೆದುಕೊಳ್ಳಿ. ಹಾಗೆಯೇ ಸುದರ್ಶನ ಚಕ್ರವೆಂಬ ಯಂತ್ರವಿರುತ್ತೆ. ಅದು ಯಾರೆಲ್ಲ ವ್ಯಾಪಾರ ಮಾಡ್ತಿದ್ದೀರೋ ಅಥವಾ ಮನೆಯಲ್ಲೂ ಇಟ್ಕೊಳ್ಬೋದು. ಅದನ್ನು ನೀವು ಕೊಂಡುಕೊಳ್ಬೇಕಾಗುತ್ತೆ. ನೀವು ಈ ಕೆಳಕಂಡ ಸ್ಕ್ರಾಲ್ ನಂಬರ್ಸ್ಗೆ ಕಾಲ್ ಮಾಡಿ ನಿಮ್ಮ ಹೆಸರು, ರಾಶಿ, ಇನ್ನೂ ಹಲವಾರು ಮಾಹಿತಿಗಳು ಅವರು ತಿಳಿಸ್ತಾರೆ. ನಿಮಗೆ ಕಾಲ್ ಮಾಡಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಶಾರ್ಟೇಜ್ ಸ್ಟಾಕು ಅಲ್ಲಿ ಬರುವಂಥದ್ದು ಒಂದು 500 ಜನ ಇದ್ದರೆ 500 ಜನಕ್ಕೆ ಆಗುವಷ್ಟು ಅಲ್ಲಿ ಇರೋದಿಲ್ಲ. ಸೊ ಮುಂಚಿತವಾಗಿ ತಿಳಿಸ್ತಾರೆ, ಅವ್ರು ನಿಮಗೆ ಕಾಯ್ದಿರಿಸ್ತಾರೆ. ನೀವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಮತ್ತು ಕುಂಡಲಿನಿ ಶಿವಶಕ್ತಿ ಸಾಧನ ಕ್ರಿಯೆಯನ್ನು ನಾನು ನಿಮಗೆ ಕಾರ್ಯಾಗಾರದಲ್ಲಿ ಮಾಡಿಸ್ತೇನೆ ಮತ್ತು ತಿಳಿಸಿಕೊಡ್ತೇನೆ. ಹಾಗೆಯೇ ಕೇವಲ 10,000 ರೂಪಾಯಿ ಪ್ರತಿ ತಿಂಗಳು ಹೂಡಿಕೆ ಮಾಡಿದ್ರೆ ಹೇಗೆ ನಮ್ಮ ಮಕ್ಕಳು ಅಥವಾ ನಾವುಗಳು ಅಷ್ಟೇ 10, 50, 100 ಕೋಟಿಗಳ ತನಕ ಹೇಗೆ ಸಂಪಾದನೆ ಮಾಡ್ಬೋದು, ಯಾವ ಹೂಡಿಕೆ ಎಲ್ಲಿ ಮಾಡುವಂಥದ್ದು, ಇದ್ರ ಬಗ್ಗೆಯೂ ಒಂದು ಚಿಕ್ಕ ಎಲ್ಲವನ್ನೂ ಒಂದೇ ದಿನದಲ್ಲಿ ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇಷ್ಟೆಲ್ಲ ವಿಶೇಷತೆಗಳು. ಈ ವಿಶೇಷತೆಗಳ ಜೊತೆ ಇನ್ನೊಂದು ಗೊತ್ತಿರಬೇಕು, ನಮ್ಮ ಋಣಗಳನ್ನು ನಾವೇ ಕಳೆದುಕೊಳ್ಬೇಕು. ನಮ್ಮ ಕರ್ಮಗಳಿಗೆ ಜವಾಬ್ದಾರಿ ನಾವೇ ಆಗಿರ್ತೇವೆ. ನಮ್ಮ ವೈಯಕ್ತಿಕ ಲೈಫ್, ಜೀವನ ನಮ್ಮ ವೈಯಕ್ತಿಕ ಜವಾಬ್ದಾರಿ.
ಆರ್ ಪರ್ಸ್ನಲ್ ಲೈಫ್ ಈಸ್ ಆರ್ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಜೀವನಕ್ಕೆ ಇನ್ಯಾರೋ ಹೊಣೆ ಆಗೋದಕ್ಕಾಗೋದಿಲ್ಲ. ನಮ್ಮ ಸಾಲಗಳು ಇನ್ನೊಬ್ರು ಯಾರೋ ತೀರಿಸೋದಿಲ್ಲ, ನಾವೇ ತೀರಿಸ್ಕೊಳ್ಬೇಕು. ನೋಡಿ, ನಾವೇ ಏನೋ ಪ್ರಾಬ್ಲಮ್ ಮಾಡ್ಕೊಂಡಿರ್ತೇವೆ ಅಥವಾ ನಾವೇ ಸಾಲ ಮಾಡ್ಕೊಂಡಿರ್ತೇವೆ ಅಂದ್ಕೊಳ್ಳೋಣ. ಆ ಮನಸ್ಥಿತಿ ಬೇರೆ, ಸಾಲ ತೀರಿಸ್ಬೇಕು ಅಂತಂದರೆ ಆ ಮನಸ್ಥಿತಿಯಲ್ಲೇ ಸಾಲ ತೀರಿಸೋದಕ್ಕಾಗಲ್ಲ. ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋ ಮನಸ್ಥಿತಿಯಲ್ಲೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಮ್ಮ ಒಂದು ವಿಶ್ವ ಮನಸ್ಥಿತಿ, ಈ ಒಂದು ದೈವದ ಮನಸ್ಥಿತಿ ನಮಗೆ ಸಿಕ್ಕಾಗ, ನಾವು ಪಡ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಖಂಡಿತವಾಗಿಯೂ ಯಾವುದೇ ಸಮಸ್ಯೆ ಇರಲಿ ಅದನ್ನು ನಾವು ಹೊರಬರ್ಬೋದು. ಇದನ್ನು ನಾನು ಕಾರ್ಯಾಗಾರದಲ್ಲಿ ನಾನು ನಿಮಗೆ ನೇರವಾಗಿ ತಿಳಿಸ್ಕೊಡ್ತೇನೆ. ಗುರುಗಳೇ, ಈಗ ನಾವು ಏನೇ ಆದರೂ ಕೂಡ ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಸಿಚುವೇಶನ್ ಬಂದರೂ ಕೂಡ ಅದನ್ನು ನಮ್ಗೆ ಎದುರಿಸೋದಕ್ಕಾಗದೇ ಇದ್ರೂ ಕೂಡ ಅಥವಾ ನಂಬೋದಕ್ಕೆ ಅಸಾಧ್ಯ ಅನ್ನುವಂಥ ಸಂದರ್ಭಗಳು ಬಂದಾಗ ನಾವು ಹೇಳೋದು ಮಾತು ಅಂದರೆ ಕಲಿಯುಗ ಬಿಡಪ್ಪ, ಈ ಕಲಿಯುಗದಲ್ಲಿ ಏನು ಬೇಕಾದರೂ ಆಗುತ್ತೆ ಅಂತ. ಈ ರಾಕ್ಷಸ ಕಲಿಯುಗದಲ್ಲಿ ಹೇಗಿದ್ದಾನೆ ಗುರುಗಳೇ? ಅಂದರೆ ಆತ ಎಲ್ಲಿದ್ದಾನೆ ಅನ್ನೋದು ನಮಗೆ ಗೊತ್ತಾದರೆ ನಾವು ಅಂತಹ ಜಾಗಗಳಿಗೆ ಹೋಗದೇ ಇರಬಹುದಾ? ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು? ಇದ್ರ ಬಗ್ಗೆ ಮಾಹಿತಿ ಕೊಡಿ. ನಾನು ಹೇಳುವಂಥದ್ದು ಒಂಚೂರು ವಿಭಿನ್ನವಾಗಿರುತ್ತೆ. ಆಮೇಲೆ ಇದು ನಾನು ತಿಳಿಸ್ಬೇಕು ಅಂತ ನನಗೆ ಅನಿಸಿದೆ. ನೋಡಿ, ದೇವ್ರಿದ್ದಾನೆ, ಯೂನಿವರ್ಸ್ ವಿಶ್ವ ಇದ್ದಾರೆ ಅಂತಂತೇಳಿ ಗರ್ವಪಡಿ, ಪರವಾಗಿಲ್ಲ. ಆದರೆ ದೇವರ ಮುಂದೆ ನಿಂತ್ಕೊಂಡು, ದೇವರು ಎದುರುಗಡೆ ನಿಂತ್ಕೊಂಡು ಗರ್ವ ಪಡೋಕ್ಕೆ ಹೋಗ್ಬೇಡಿ. ಅಲ್ಲೇ ಕಲಿ ಇರ್ತಾನೆ. ನೋಡಿ, ನೀವು ನನಗೆ ಕೇಳ್ಬೋದು, ಅಲ್ಲ ಸ್ವಾಮಿ ಏನು ಮಾತಾಡ್ತಿದ್ದೀರಾ ನೀವು? ನಾವು ಯಾವತ್ತೂ ದೇವ್ರ ಮುಂದೆ ನಿಂತ್ಕೊಂಡು ಗರ್ವಪಟ್ಟಿದ್ದು ಇಲ್ಲ, ಅಥವಾ ನಾವೇ ಎಲ್ಲ ಅಂತ ತೋರಿಸ್ಕೊಂಡಿದ್ದೇ ಇಲ್ಲ. ನಾವು ಇನ್ಫ್ಯಾಕ್ಟ್ ಅದ್ರ ಬದಲು ತುಂಬ ಭಕ್ತಿ ಇದೆ, ತುಂಬ ಪೂಜೆಗಳು ಮಾಡ್ತೀವಿ, ತುಂಬ ವಿನಯ ಇದೆ ನಮಗೆ. ನಾವು ದೇವರ ಮುಂದೆ ಯಾವತ್ತೂ ಗರ್ವ ತೋರಿಸ್ಲಿಲ್ಲ, ನಾನು ಅಂತಂತೇಳಿ ನಾವು ಮೆರೆದಿಲ್ಲ. ಯಾಕೆ ಈ ರೀತಿ ಹೇಳ್ತೀರಾ ಅಂತ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರ್ಬೋದು. ನೋಡಿ, ದೇವರು ಬಂದು ಅವನು ನಿಂತ್ಕೊಂಡು ಯಾವತ್ತೂ ನಮಗೆ ತೋರಿಸ್ಕೊಳ್ಳಿಲ್ಲ, ನಾನಿದ್ದೀನಿ, ನನ್ನ ಮುಂದೆ ಬಂದು ನಿಂತ್ಕೊಂಡು ನಾವು ಪೂಜೆ ಮಾಡಿ, ನನ್ನ ಮುಂದೆ ಸರಿ ಇರಿ ಸಾಕು, ಬೇರೆ ಎಲ್ಲ ಕಡೆ ಹೇಗಾದರೂ ಇರಿ ಅಂತ ದೇವರು ಹೇಳಲಿಲ್ಲ. ವಿಶ್ವ ಯೂನಿವರ್ಸು, ಆ ದೇವರು ಎಲ್ಲೆಲ್ಲಿದ್ದಾರೆ ಅಂತಂತೇಳಿ ನಿಮಗೆ ಇದು ಗೊತ್ತಾದಾಗ ಮಾತ್ರ ನಿಮಗೆ ಕಲಿ ಇರೋವಂಥದ್ದು ಎಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಅದರಿಂದ ಹೊರಗಡೆ ಬಂದರೆ ನಮಗೆ ಮುಕ್ತಿ ಅನ್ನುವಂಥದ್ದು ಅಥವಾ ನೆಮ್ಮದಿ ಅನ್ನುವಂಥದ್ದು ಆರಾಮವಾಗಿ ಈ ಜೀವನದಲ್ಲಿ ಸಿಗುತ್ತೆ. ಎಲ್ಲಿದ್ದಾನೆ ದೇವರು? ಎಲ್ಲೆಲ್ಲೂ ಇದ್ದಾನೆ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ವಿಶೇಷವಾಗಿ ಅವನಿರುವಂಥದ್ದು ಯಾರೆಲ್ಲ ನಮ್ಮ ಕೈ ಕೆಳಗಡೆ ಇದ್ದಾರೋ, ಅಥವಾ ನಾವೇನು ಮಾಡಿದರೂ ನಮಗೆ ಹಿಂತಿರುಗಿ ಏನೂ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಇಲ್ವೋ, ಅಸಹಾಯಕತೆ ಇರೋ ಒಂದು ಆ ವ್ಯಕ್ತಿಗಳಲ್ಲಿ ಆಗ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಲ್ಲಾಗ್ಬೋದು, ಆ ಭಗವಂತ ಹೆಚ್ಚಿದಾನೆ ಗೊತ್ತಿರಲಿ. ಇದಕ್ಕೆ ಉದಾಹರಣೆ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಈಗ ಯಾವುದೋ ಪಕ್ಷಿ ಇದೆಯಪ್ಪ ಅಥವಾ ಯಾವುದೋ ಪ್ರಾಣಿ ಇದೆ, ಈಗ ಬೀದಿ ನಾಯಿ ಅಂತ ಅಂದ್ಕೊಳ್ಳೋಣ. ನಾವು ಒಂದು ವೇಳೆ ಅದಕ್ಕೆ ಕಾರಲ್ಲಿ ಹೋಗ್ತಿರ್ತೀವಿ ಅಥವಾ ಟೂ ವೀಲರಲ್ಲಿ ಹೋಗ್ತಿರ್ತೀವಿ ಅಥವಾ ಮನೆ ಹತ್ರನೇ ಇರ್ತೀವಿ, ಒಂದು ಕಲ್ಲಲ್ಲಿ ಹಾಕ್ತೀವಿ. ಅದೇನಾದರೂ ಮಾಡೋಕ್ಕಾಗುತ್ತಾ ನಮಗೆ? ಅದು ಕೇಸ್ ಹಾಕುತ್ತಾ? ನನ್ನ ಕಲ್ಲಲ್ಲಿ ಹೊಡೆದ್ಬಿಟ್ರು ಅಂತ ಕೇಸ್ ಹಾಕ್ತಾರ? ಅಥವಾ ಇನ್ನೊಂದು ಗುಂಪು ಮಾಡ್ಕೊಂಡು ಬಂದು ನಮ್ಮ ರಾತ್ರಿ ಎಲ್ಲೋ ಹಗಲಲ್ಲೋ ಬಂದು ನಮಗೆ ದಬ್ಬಾಳಿಕೆ ಮಾಡಿಬಿಟ್ಟು ನಮ್ಮನ್ನು ಎದುರಿಸೋದಕ್ಕಾಗುತ್ತಾ? ಏನೂ ಸಹ ಮಾಡೋದಕ್ಕಾಗಲ್ವಲ್ಲ. ಈಗ ಯಾವುದೋ ಪಕ್ಷಿ ಅಲ್ಲಿ ಕೂತಿರುತ್ತಪ್ಪ, ನಾನು ಕಲ್ಲಲ್ಲಿ ಹೊಡಿಬೋದು. ಆ ಪಕ್ಷಿ ಏನಾದರೂ ರಿವೆಂಜ್ ತೀರಿಸ್ಕೊಳ್ಳುತ್ತಾ ನಮ್ಮ ಮೇಲೆ? ಯಾವುದೋ ಹಾವು ಹರ್ಕೊಂಡು ಹೋಗ್ತಿರುತ್ತೆ ನಮ್ಮ ಊರುಗಳಲ್ಲೋ, ಈ ಗದ್ದೆಗಳಲ್ಲೋ, ತೋಟಗಳಲ್ಲೋ, ನಾವು ಹೊಡಿತೀವಿ. ಹಾವೇನಾದರೂ ನಮಗೆ ವಾಪಸ್ ಏನಾದರೂ ಮಾಡುತ್ತಾ? ಅಲ್ಲ, ಈ ಎಲ್ಲ ಪ್ರಾಣಿ ಪಕ್ಷಿಗಳು ಈ ನೇಚರಲ್ಲಿ ಏನಿದಾವೋ ಅವೆಲ್ಲವೂ ನಮ್ಮ ಕೆಳಗಡೆ ಇರುವಂಥದ್ದು, ಅಸಹಾಯಕತೆಯಲ್ಲಿ ಬದುಕ್ತಿರುವಂಥದ್ದು. ಅದೇ ರೀತಿ ನಮ್ಮ ಮನೆಗಳಲ್ಲೂ ಅಷ್ಟೇ. ಈಗ ನಾನು ದುಡಿಯೋವಂಥ ವ್ಯಕ್ತಿಯಾಗಿರ್ತೇನೆ, ನಾನು ಯಜಮಾನ ಅಂತ ಅಂದ್ಕೊಳ್ಳೋಣ. ನನ್ನ ಕೆಳಗಡೆ ಅಂತಂದರೆ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಿಲ್ಲ ನಾನು, ನನ್ನ ಡಿಪೆಂಡೆನ್ಸಿಯಲ್ಲಿ ನನ್ನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ನನ್ನ ತಂದೆ ತಾಯಿ ಇರ್ಬೋದು, ವಯಸ್ಸಾದ ತಂದೆ ತಾಯಿ. ನಾವು ದುಡಿತೀವಿ, ಹೊರಗಡೆ ಹೋಗಿ ಏನೇನೋ ಮಾಡ್ಕೊಂಡು ಬರ್ತೀವಿ ಅನ್ನೋ ಕಾರಣಕ್ಕೆ ನಾವು ದಬ್ಬಾಳಿಕೆ ತೋರಿಸೋದು ಸರಿನಾ? ನನ್ನ ಹೆಂಡ್ತಿನ ನಾನು ಏನೋ ಡೌನ್ ಆಗಿ ನೋಡೋದು ಸರಿ ಇರ್ತದ? ನಮ್ಮ ಮಕ್ಕಳು ನನ್ನ ಮಾತೇ ನಡಿಬೇಕು ನನ್ನ ಮನೆಯಲ್ಲಿ, ಯಾಕಂದ್ರೆ ನಾನು ದುಡಿತಿದ್ದೀನಲ್ವಾ ಅನ್ನುವಂಥ ಭಾವನೆ ಸರಿ ಇದೆಯಾ? ಅಥವಾ ನಮ್ಮ ತಂದೆ ತಾಯಿ ಇರ್ತಾರೆ, ವಯಸ್ಸಾಗ್ಬಿಟ್ಟಿದೆ, ಅವ್ರಿಗೇನು ಬೇಕಾದರೂ ಮಾತಾಡ್ಬೋದು, ನಾವು ಹೇಳ್ದಂಗೆ ಅವ್ರು ಕೇಳಬೇಕು ಅನ್ನೋವಂಥದ್ದು ಸರಿ ಇದೆಯಾ? ತುಂಬ ಸಲ ನೋಡಿದ್ದೇನೆ ಮೇಡಮ್. ಈ ಕಾರ್ ಇರುತ್ತೆ ಅಂದ್ಕೊಳ್ಳಿ, ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಿರ್ತೇವೆ, ಕಾರಲ್ಲಿ ಹೇಗೆ ಕೂತ್ಕೊಳ್ತೀವಿ ಗೊತ್ತಾ ನಾವು? ನೋಡಿ, ಕಲಿಯುಗ ಹೇಗಿದೆ,
ನಾವು ಕಾರ್ ಓಡಿಸ್ತಿರ್ತೀವಿ ಅಂದ್ಕೊಳ್ಳೋಣ, ಪಕ್ಕದಲ್ಲಿ ನಮ್ಮ ಮಕ್ಕಳು ಇಲ್ಲ ಹೆಂಡತಿ ಇರ್ತಾರೆ, ಹಿಂದುಗಡೆ ಇನ್ನೊಬ್ರು ಯಾರೋ ಮಕ್ಕಳಿದ್ರೆ ಅಲ್ಲಿರ್ತಾರೆ, ಕಡೆಯ ಲಾಸ್ಟ್ ಸೀಟಲ್ಲಿ ವಯಸ್ಸಾದ ತಂದೆ ತಾಯಿಗಳನ್ನ ಕರೆದುಕೊಂಡು ಹೋಗ್ತಿರ್ತೀವಿ. ನೀವು ಗಮನಿಸಿ ನೋಡಿ, ಯಾರನ್ನ ಪಕ್ಕದಲ್ಲಿ ಕೊಡಿಸ್ಕೋಬೇಕು, ಯಾರಿಗೆ ಇಂಪಾರ್ಟೆನ್ಸ್ ಹೆಚ್ಚು ಕೊಡಬೇಕು, ತಂದೆ ತಾಯಿಗೋ ಅಥವಾ ಕೈಕಾಲೆಲ್ಲ ನೆಟ್ಟಗಿರೋ ಮಕ್ಕಳಿಗೋ ಅಥವಾ ಹೆಂಡ್ತಿಗೋ ಅಥವಾ ಗಂಡನಿಗೋ? ನೀವು ಯೋಚನೆ ಮಾಡಿ. ಐ ಥಿಂಕ್ ಲಾಟ್ ಆಫ್ ಟೈಮ್ಸ್ ವಿ ಡೂ ದಿಸ್ ಡಬಲ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ಕಲಿ ಇದ್ದಾನೆ, ಈ ಮನಸ್ಸಿನಲ್ಲಿ ಕಲಿ ಇದ್ದಾನೆ. ಈಗ ನಮ್ಮ ಮನೆಗಳಲ್ಲಿ ಯಾರೋ ಕೆಲಸ ಮಾಡೋಕ್ಕೆ ಬರ್ತಾರಪ್ಪ, ಅಥವಾ ನಮ್ಮ ಕಂಪ್ನಿಗಳಲ್ಲಿ ನಮ್ಮದೇ ಯಾವುದೋ ಬಿಸ್ನೆಸ್ ಇದ್ದರೆ ನಮ್ಮ ಜೊತೆನೇ ಕೆಲಸ ಮಾಡ್ತಿರ್ತಾರೆ, ಸಹೋದ್ಯೋಗಿಗಳಾಗ್ಬೋದು, ಕೆಲಸ ಮಾಡುವಂಥ ಎಂಪ್ಲಾಯೀಸೇ ಆಗ್ಬೋದು. ನಾವು ಹೇಗೆ ನೋಡಬೇಕು ಅವ್ರನ್ನ? ನಾನು ಈಗಾಗಲೇ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಎಲ್ಲರಲ್ಲೂ ಇರೋದು ಪರಮಾತ್ಮನೇ, ಎಲ್ಲರಲ್ಲೂ ಇರೋದು ಪರಬ್ರಹ್ಮನೇ. ನಾವು ಬೇರೆ ಅಲ್ಲ, ನಮ್ಮಲ್ಲಿರೋ ಆತ್ಮ ಬೇರೆ ಅಲ್ಲ, ಅವರಲ್ಲಿರೋ ಆತ್ಮ ಬೇರೆ ಅಲ್ಲ. ನಾವ್ಯಾಗ ಅವ್ರನ್ನ ಹೆಚ್ಚು ಕಡಿಮೆಯಾಗಿ ಕೇವಲವಾಗಿ ನೋಡುವಂಥದ್ದು, ಕೀಳಾಗಿ ನೋಡುವಂಥದ್ದು, ಆ ರೀತಿ ಎಲ್ಲ ಮಾಡಬಾರ್ದು. ಗೊತ್ತಿರಲಿ, ಈ ಒಂದು ಮನೋಭಾವನೆಯಲ್ಲಿ ಕಲಿ ನೆಲೆಸಿರ್ತಾನೆ. ಹಾಗಂತ ಹೇಳ್ಬಿಟ್ಟು ಈಗ ಎಂಪ್ಲಾಯೀಸ್ ಯಾರೋ ಕೆಲಸ ಮಾಡೋರನ್ನ ತಲೆ ಮೇಲೆ ಕುಳಿಸ್ಕೊಳ್ಳಿ ಅಂತ ಹೇಳಲಿಲ್ಲ ನಾನು. ಅವ್ರವ್ರಿಗೆ ಎಷ್ಟು ಸ್ಥಾನ ಎಲ್ಲೆಲ್ಲಿ ಇಡಬೇಕು, ಯಾವ್ಯಾವ ಸ್ಥಾನ ಕೊಡಬೇಕು ಅದೇ ಕೊಡಬೇಕು. ಆದರೆ ಕೀಳಾಗಿನೋ ಅಸೂಯೆಯಿಂದನೋ ಕೆಟ್ಟ ದೃಷ್ಟಿಯಿಂದನೋ ನೋಡಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾವು ಇಂಥವ್ರ ಮುಂದೆ ಗರ್ವ ತೋರಿಸಿದಾಗ, ಇಂಥವ್ರ ಮುಂದೆ ದರ್ಪ ತೋರಿಸಿದಾಗ, ಇಂಥ ಅಸಹಾಯಕ ಜನಗಳ ಮುಂದುಗಡೆ ನಮ್ಮ ಒಂದು ಅಧಿಕಾರವನ್ನು ತೋರಿಸಿದಾಗ ಅಲ್ಲಿ ಕಲಿ ಇರ್ತಾನೆ. ಗೊತ್ತಿರಲಿ, ಇಂಥ ಜಾಗಗಳಲ್ಲಿ ನಾವೇನು ಮಾಡ್ತೀವೋ ಇದೆಲ್ಲ ದೇವರಿಗೆ ಮಾಡಿದಂತೆಯೇ ಅರ್ಥವಾಗುತ್ತೆ. ನಾವು ಅಧಿಕಾರದಲ್ಲಿದ್ದು ಎಷ್ಟೋ ಜನಕ್ಕೆ ಒಳ್ಳೇದು ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಆದರೆ ನಮ್ಮ ಹತ್ತಿರ ಬರುವಂಥ ಜನಗಳನ್ನು ನಾವು ಕೇವಲವಾಗಿ ನೋಡ್ತಿರ್ತೇವೆ. ಎಸ್ ಇಫ್ ನಾವೇ ಒಂದು ದೊಡ್ಡ, ನಮಗೆ ಕಿರೀಟ ದೇವರು ಕೊಟ್ಟು ಕಳಿಸಿದಾಗೆ, ಅಥವಾ ಹುಟ್ಟಿನಿಂದಲೇ ನಾವು ಮಹಾರಾಜರಾಗಿರಬೇಕು ಅನ್ನೋ ರೀತಿ ನಾವು ಮನಸ್ಸಿನಲ್ಲಿ ಅಂದುಕೊಂಡು ಎಲ್ಲರನ್ನು ತುಚ್ಛವಾಗಿ ಕಾಣ್ತಿರ್ತೇವೆ. ಇಲ್ಲಿ ಯಾರನ್ನ ಕಂಡಿದ್ದು? ನಾವು ಕೇವಲವಾಗಿ ಕಂಡಿದ್ದೆ ಯಾರನ್ನ? ಯಾರಿಗೆ ನಾವು ಅಹಂಕಾರ ತೋರಿಸ್ತಿದ್ದೀವಿ? ಯಾರಿಗೆ ನಮ್ಮ ದರ್ಪವನ್ನು ತೋರಿಸ್ತಿದ್ದೀವಿ? ಯಾರಿಗೆ ನಮ್ಮ ಅಧಿಕಾರವನ್ನು ತೋರಿಸ್ತಿದ್ದೀವಿ? ದೇವರಿಗೆ ಗೊತ್ತಿರಲಿ. ಯಾಕಂತಂದರೆ ಆ ಎಲ್ಲ ಜನಗಳ ಒಳಗಡೆನೂ, ಆ ಒಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಒಳಗಡೆನೂ ಇರುವಂಥದ್ದು ಪರಮಾತ್ಮನೇ. ಸೊ ಈ ಒಂದು ಕಲಿ ತತ್ವ ಈ ಕಲಿಯುಗದಲ್ಲಿ ಹೆಚ್ಚಿದೆ. ಹಾಗಾಗಿ ನಾವು ಎಲ್ಲರಿಗೂ ಮರ್ಯಾದೆ ಕೊಡಬೇಕು, ಎಲ್ಲರನ್ನೂ ಒಂದೇ ಆಗಿ ನೋಡಬೇಕು. ಎಲ್ಲರಿಗೂ ಆ ಪ್ರೀತಿ, ಗೌರವ, ಮಮತೆಯನ್ನು ಕೊಟ್ಟಾಗ ಆ ಭಗವಂತನಿಗೆ ನೇರವಾಗಿ ಕೊಟ್ಟ ಹಾಗೆ. ಸೊ ಹಾಗಾಗಿ ಈ ಕಲಿ ತತ್ವವನ್ನು ನಾವು ಬಿಡಬೇಕು. ಆ ಕಲಿ ತತ್ವವನ್ನು ಬಿಟ್ಟಾಗ ಮಾತ್ರ ನಮಗೆ ಮನಃಶಾಂತಿ, ನೆಮ್ಮದಿ ಸಿಗುತ್ತೆ. ನಾವು ಏನನ್ನು ಬಯಸ್ತೇವೋ ಅದೇ ನಮಗೆ ಹಿಂತಿರುಗಿ 10, 100, ಲಕ್ಷ, ಕೋಟಿ ಪಟ್ಟು ವಾಪಸ್ ಬರುವಂಥದ್ದು. ಒಳ್ಳೆಯದಾಗಲಿ ಅಂದರೆ ಮೊದಲು ಒಳ್ಳೆಯದಾಗೋದು ನಮಗೆ ಗೊತ್ತಿರಲಿ. ಹಣ ಕೊಡಬೇಕಂತಂದ್ರು, ವ್ಯಾಪಾರ ಮಾಡಬೇಕಂತಂದ್ರು, ನೀವು ಏನೇ ಒಂದು ಸರ್ವಿಸ್ ಆಗ್ಬೋದು, ಗುಡ್ಸ್ ಆಗ್ಬೋದು, ಸೇಲ್ ಮಾಡಬೇಕಂತಂದ್ರು ಒಳ್ಳೆಯದಾಗಲಿ ಅಂತ ಕೋರ್ತಿರಬೇಕು. ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಇರಲಿ, ಅನುಗ್ರಹವಾಗಲಿ, ನೀವು ಚೆನ್ನಾಗಾಗಿ ಆರೋಗ್ಯವಂತರಾಗಿ ಅಂತಂತ ನಾವು ಎಷ್ಟು ಬಯಸ್ತೇವೋ ಅವೆಲ್ಲವೂ ಹಿಂತಿರುಗಿ ಭಗವಂತನ ನಮಗೆ ವಾಪಸ್ ಬರುತ್ತೆ. ಗೊತ್ತಿರಲಿ. ಸೊ ಕಲಿತತ್ವ ಎಲ್ಲಿರುತ್ತೆ? ಎಲ್ಲಿ ದರ್ಪವಿರುತ್ತೆ, ಎಲ್ಲಿ ಅಧಿಕಾರವಿರುತ್ತೆ, ಎಲ್ಲಿ ಅಹಂಕಾರ ಇರುತ್ತೆ, ಎಲ್ಲಿ ಗರ್ವ ಇರುತ್ತೆ, ಅಲ್ಲಿ ಎಲ್ಲ ಕಡೆನೂ ಕಲಿ ಇರ್ತಾನೆ. ಗೊತ್ತಿರಲಿ. ಅಂಥ ಕಲಿನ ನಾವು ಓಡಿಸ್ಬೇಕು. ಕಲಿನ ಓಡಿಸ್ಬೇಕು ಅಂದರೆ ಕಲಿ ಎಲ್ಲಿದ್ದಾನೆ ಫಸ್ಟ್ ಗೊತ್ತಾಗಬೇಕು. ಸೊ ಹಾಗಾಗಿ ನಾವು ಕಲಿಯಿಂದ ದೂರವಿರೋಣ, ಕಲ್ಕಿಯ ಜೊತೆ ಇರೋಣ, ಕೃಷ್ಣನ ಜೊತೆ ಇರೋಣ, ಯೂನಿವರ್ಸ್ನ ಜೊತೆ ಇರೋಣ. ಆಗ ಮಾತ್ರ ಈ ಶ್ರೀಮಂತಿಕೆ ಅನ್ನೋದು ಮಾತ್ರ ಅಲ್ಲ, ಎಲ್ಲವೂ ಸಿಗಲು ಪ್ರಾರಂಭವಾಗುತ್ತೆ. ಅದನ್ನು ಅನುಭವಿಸುವಂಥವರು ನಾವು ಈ ಜಗತ್ತಿನಲ್ಲೇ ಆಗಿರ್ತೇವೆ. ಆಗ ಮಾತ್ರ ಮುಕ್ತಿಗೆ ಪ್ರಾಪ್ತಿಯಾಗುವಂಥದ್ದು. ವಿಶ್ವತಂತ್ರ ಮೇಡಮ್ ತುಂಬ ಸಿಂಪಲ್ ಆಗಿದೆ. ಇದನ್ನು ನಾನು ಕಾರ್ಯಾಗಾರಕ್ಕೆ ಯಾರೆಲ್ಲ ಬಂದಿರ್ತಾರೋ ಅವ್ರ ಕೈಯಲ್ಲಿ ನಿಲ್ಲಿಸಿ ಇದನ್ನು ಮಾಡಿಸಿರ್ತೇನೆ. 5 ವರ್ಷಗಳಿಂದ ಕೆಲವರು ಬರ್ತಾನೇ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಇದು ಚೆನ್ನಾಗಿ ಗೊತ್ತಿದೆ. ಯಾರೆಲ್ಲ ಕಾರ್ಯಾಗಾರಕ್ಕೆ, ವರ್ಕ್ಶಾಪ್ಗೆ ಬಂದಿರೋದಿಲ್ವೋ ಅಂಥವರು ಈ ಒಂದು ವಿಶ್ವಕ್ರಿಯೆಯನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ನೀವು ಮಾಡಬೇಕಾಗುತ್ತೆ. ಈ ಟೆಕ್ನಿಕ್ ಯಾವುದು? ಯಾವುದನ್ನು ನೋಡಿಕೊಂಡು, ಯಾವುದರಲ್ಲೇ ನಿಮ್ಮ ಮುಖವನ್ನು ನೋಡಿಕೊಂಡು
ಯಾವ ಒಂದು ಪದಗಳನ್ನು ಅಂದರೆ ಯಾವ ಅಫರ್ಮೇಷನ್ಗಳನ್ನು ಹೇಳಬೇಕು, ಇದನ್ನು ಈ ಕೆಳಕಂಡ ಸ್ಕ್ರಾಲ್ ಆಗ್ತಿರೋ ನಂಬರ್ಗಳಿಗೆ ಫೋನ್ ಮಾಡಿ ಅವರು ನಿಮಗೆ ಕಳುಹಿಸಿಕೊಡ್ತಾರೆ. ಇದು ತುಂಬ ಅದ್ಭುತವಾದ ಒಂದು ವಿಶ್ವಶಕ್ತಿಯುಳ್ಳಂಥ ತಂತ್ರ. ಇದು ಯಾರೆಲ್ಲ ಮಾಡ್ತಿರೋ ಅವರೆಲ್ಲರಿಗೂ ಹಣ ಬಂದೇ ಬರುತ್ತೆ. ಅವರೆಲ್ಲರೂ ಏನು ಕೋರ್ಕೊಳ್ತಿರೋ ನೀವು ಅದು ಸಿಕ್ಕೇ ಸಿಗುತ್ತೆ. ತುಂಬ ಅದ್ಭುತವಾಗಿರೋ ಅಫರ್ಮೇಷನ್ ಇದು. ಇದನ್ನು ಎಲ್ಲರೂ ಪಡ್ಕೊಳ್ಬೇಕು, ಎಲ್ಲರೂ ಮಾಡಬೇಕು. ನೋಡಿ, ಇದಕ್ಕೆ ₹1 ಸಹ ಖರ್ಚಾಗೋದಿಲ್ಲ. ಇಟ್ ಈಸ್ ಫ್ರೀ. ಇದು ನನ್ನ ಹತ್ರ ನಾನು ಮಾಡಿರೋ ಅಂಥದ್ದು ಇದನ್ನು. ಸೊ ಹಾಗಾಗಿ ಇದು ನಾನು ಅಂತಂತ ನಾನು ಒಬ್ಬನೇ ಅಲ್ಲ, ಇದು ವಿಶ್ವದಲ್ಲಿ ಈಗಾಗಲೇ ಇದೆ. ಅದನ್ನು ನಾನು ಕಂಡುಹಿಡಿದು ಕೊಡುವಂಥದ್ದು. ಸೊ ದಯವಿಟ್ಟು ಇದನ್ನೆಲ್ಲ ಮಾಡಿ. ಎಲ್ಲರಿಗೂ ಸಾಧ್ಯ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಪ್ರತಿದಿನ ಬ್ರಷ್ ಮಾಡಿದ ಮೇಲೆ ಅಂತಂದರೆ ಹಲ್ಲು ಉಜ್ಜಿದ ಮೇಲೆ ನಿಮ್ಮನ್ನು ನೀವು ಸುಂದರವಾಗಿ ನಿಮ್ಮ ಮುಖವನ್ನು ನೋಡಿಕೊಂಡು ಈ ಮಾತುಗಳು ಅಥವಾ ಈ ವಿಶ್ವ ತಂತ್ರ ಮಂತ್ರವನ್ನು ನಿಮ್ಮನ್ನು ನೋಡಿ ನೀವು ಹೇಳಿಕೊಳ್ಳುವಂಥದ್ದಾಗಿರುತ್ತೆ. ದಯವಿಟ್ಟು ಎಲ್ಲರೂ ಮಾಡಬೇಕು. ಮಾಡಿದಾದಮೇಲೆ 1 ತಿಂಗಳು ಮಾಡಿ, ಒಂದು 36 ದಿನನೋ 45 ದಿನನೋ ಸಂಕಲ್ಪವಾಗಿ ಇದನ್ನು ಮಾಡಿ ಆದಮೇಲೆ ನಿಮ್ಮ ಜೀವನದಲ್ಲಿ ಆಗುವ ಪ್ರಭಾವವನ್ನು ನನಗೆ ತಿಳಿಸ್ಬೇಕಾಗುತ್ತೆ. ಸೊ ದಯವಿಟ್ಟು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಫೋನ್ ಮಾಡಿ ಈ ಒಂದು ವಿಶ್ವ ತಂತ್ರ ಮಂತ್ರವನ್ನು ಪಡೆದುಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಮಾಡಿ ಹಣ, ಆಸ್ತಿ, ಐಶ್ವರ್ಯಗಳನ್ನು ಪಡೆಯಿರಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾದಂಥ ಒಂದು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಗಳು ಯಾವಾಗಲೂ ತಮ್ಮ ಕಾರ್ಯಾಗಾರಗಳಲ್ಲೂ ಕೂಡ ಕೊಡ್ತಾ ಇರ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂಥ ಎಲ್ಲ ಸಮಸ್ಯೆಗಳಿಂದ ಕೂಡ ಹೊರಬಂದು ಯಾವ ರೀತಿಯಾಗಿ ಸಮರ್ಥವಾಗಿ ನಾವು ಈ ಒಂದು ಸಮಾಜದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಬದುಕನ್ನು ಬದುಕಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಡ್ತಾ ಇರ್ತಾರೆ. ಇನ್ನು ಮುಂಬರುವ ವರ್ಕ್ಶಾಪ್ನಲ್ಲಿ ಬಿಸ್ನೆಸ್ ಬಗ್ಗೆ ಗುರುಗಳು ಸಾಕಷ್ಟು ಹೊಸ ಅಂದರೆ ಸುಮಾರು 70ಕ್ಕೂ ಹೆಚ್ಚು ಹೊಸ ಬಿಸ್ನೆಸ್ ಐಡಿಯಾಗಳ ಜೊತೆಗೆ ಇರುವಂಥ ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ಲಾಭದಾಯಕವಾಗಿ ಮಾಡ್ಕೊಂಡು ಹೋಗಬಹುದು, ಇದೆಲ್ಲದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡಲಿದ್ದಾರೆ. ಸೊ ನೀವು ಕೂಡ ಈ ಬಿಸ್ನೆಸ್ ವರ್ಕ್ಶಾಪನ್ನು ಅಟೆಂಡ್ ಮಾಡಿ ನೀವು ಕೂಡ ಒಬ್ಬ ಉತ್ತಮ ಬಿಸ್ನೆಸ್ ಮ್ಯಾನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇದೇ ರೀತಿಯಾದಂಥ ಮತ್ತಷ್ಟು ಉತ್ತಮ ವಿಚಾರಗಳೊಂದಿಗೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.